ನೋಡೋಣ. ಈಗ ಒಂದು 10 ಸೆಂಟೆನ್ಸ್ಗಳಿವೆ, ಯಾವುದು ಸಬ್ಜೆಕ್ಟು ಯಾವುದು ಪ್ರೆಡಿಕೇಟ್ ಅಂತ ಹೇಳಿ ನೋಡ್ತಾ ಹೋಗೋಣ ಆಯಿತಾ. ಹರ್ ನೆವ್ಯೂ ಇಸ್ ಅ ಕರ್ನಲ್. ನೆವ್ಯೂ ಅಂದರೆ ಯಾರು? ನೆವ್ಯೂ ಅಂದರೆ ಈಗ ಸಹೋದರಿಯ ಮಗ, ಸಹೋದರನ ಮಗ, ಅವರಿಗೆಲ್ಲ ನೆವ್ಯೂ ಅಂತ ಹೇಳ್ತಾರೆ. ಸೋದರಳಿಯ ಮಗ ಅಂತ ಹೇಳುವಂಥ ಆ ಇದರಲ್ಲಿ ಬರುವಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿಯರ ಗಂಡು ಮಕ್ಕಳಿಗೆ ನೆವ್ಯೂ. ಅದೇ ಹೆಣ್ಣು ಮಗು ಆದರೆ ಸಹೋದರಿಯ ಮಗಳು, ಸಹೋದರನ ಮಗಳು, ಅದಕ್ಕೆ ನೀಸ್. ಸೊ ಇದರದ್ದು ಪುಲ್ಲಿಂಗ ಏನು? ನೆವ್ಯೂ. ಸ್ತ್ರೀಲಿಂಗ ನೀಸ್. ಆಯಿತಾ? ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸೊ ಹರ್ ನೆವ್ಯೂ ಇಸ್ ಅ ಕರ್ನಲ್ ಅಂದರೆ ನಾವು ಏನು ಇದರಲ್ಲಿ ಯಾವುದು ಸಬ್ಜೆಕ್ಟ್ ಯಾವುದು? ಹರ್ ನೆವ್ಯೂ ಅದು ಸಬ್ಜೆಕ್ಟ್, ಈಸ್ ಅ ಕರ್ನಲ್ ಅದು ಪ್ರೆಡಿಕೇಟ್. ದ ಚೀಫ್ ಮಿನಿಸ್ಟರ್ ವೆಂಟ್ ಟು ಲಂಡನ್. ಮುಖ್ಯಮಂತ್ರಿ ಲಂಡನ್ಗೆ ತೆರಳಿದರು. ಸೊ ನಮಗೆ ಹೇಗೆ ನಾವು ಕಂಡುಹಿಡಿಯುವಂಥದ್ದು? ಸೊ ಇದರಲ್ಲಿ ಸುಲಭ ಯಾವುದಂತಂದರೆ ನಾವು ಫಸ್ಟು ವರ್ಬನ್ನು ಕಂಡುಹಿಡ್ಕೊಳ್ಬೇಕು. ವರ್ಬ್ ತುಂಬ ಇರ್ಬೋದು ಕೆಲವೊಂದು ಸಲ, ಒಂದೇ ಸೆಂಟೆನ್ಸಲ್ಲಿ ಹಲವಾರು ವರ್ಬ್ಸ್ಗಳಿರ್ತವೆ. ವಾಟ್ ವಿ ಹ್ಯಾವ್ ಟು ಡೂ? ಮುಖ್ಯವಾದಂತಹ ಮುಖ್ಯ ಆ್ಯಕ್ಷನ್ ಏನು? ತೆರಳುವಂಥದ್ದು, ವೆಂಟ್ ಅಲ್ವಾ, ಅದನ್ನು ಹಿಡ್ಕೊಳ್ಳೋಣ. ಸೊ ಯಾರು ಹೋದರು, ಎಲ್ಲಿಗೆ ಹೋದರು ಹೇಳುವಂಥದ್ದು. ಆವಾಗ ಯಾರು ಅಂತ ಬಂದಾಗ ಬರುತ್ತಲ್ಲ ಉತ್ತರ, ಅದು ಸಬ್ಜೆಕ್ಟ್ ಆಗಿರುತ್ತೆ ಯೂಶ್ವಲಿ. ಸೊ ಇಲ್ಲಿ ನೋಡಿ ಏನಾಯಿತು? ಮುಖ್ಯಮಂತ್ರಿ, ದ ಚೀಫ್ ಮಿನಿಸ್ಟರ್, ದಿಸ್ ಇಸ್ ದ ಸಬ್ಜೆಕ್ಟ್, ಹಿ ವೆಂಟ್ ಟು ಲಂಡನ್ ಅಲ್ವಾ. ವೆಂಟ್ ಟು ಲಂಡನ್ ಪ್ರೆಡಿಕೇಟ್.